ಇದೆ, ನೋಡೋಣ ಬನ್ನಿ. ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂಥ ಧಾರ್ಮಿಕ ಮಂದಿರಗಳಿಗೆ ಈಗ ಕುತ್ತು ಬಂದಿದೆ. ದೇಗುಲ, ಮಸೀದಿ, ಚರ್ಚ್ ನೆಲಸಮ ಮಾಡಿ ಎಲ್ಲ ನಾಗರಿಕರಿಗೂ ಸಂಸ್ಥೆಗಳಿಗೂ ಇದು ಅನ್ವಯ. ಇದು ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶ. ಎಲ್ಲ ಧರ್ಮದವರಿಗೂ ಸಹ ಇದು ಅನ್ವಯ ಆಗುತ್ತೆ. ಇಡೀ ಭಾರತದಾದ್ಯಂತ ಅನ್ವಯ ಆಗುವಂತ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತ ನಿರ್ಮಾಣ ತಲೆ ಎತ್ತುವಂತಿಲ್ಲ. ಸಾರ್ವಜನಿಕ ಸುರಕ್ಷತೆಯೇ ಅತ್ಯುನ್ನತ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆಸ್ತಿ ಧ್ವಂಸ ವಿಚಾರದಲ್ಲಿ ಯಾವುದೇ ನಿರ್ದಿಷ್ಟ ಸಮುದಾಯಕ್ಕೆ ಮೀಸಲಾಗಿರದೆ ಎಲ್ಲ ಧರ್ಮದ ನಾಗರಿಕರಿಗೂ ಅನ್ವಯವಾಗುವ ಮಾರ್ಗಸೂಚಿ ರೂಪಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕೋರ್ಟ್ ನಿರ್ದೇಶನಗಳು ಭಾರತದಾದ್ಯಂತ ಎಲ್ಲ ಕಡೆ ಅನ್ವಯಿಸುತ್ತೆ. ಇದರ ಹೊರತು ಒಬ್ಬ ವ್ಯಕ್ತಿ ಆರೋಪಿ ಅಥವಾ ಅಪರಾಧಿ ಎಂಬ ಕಾರಣಕ್ಕೆ ಅದು ಆಸ್ತಿ ಧ್ವಂಸಕ್ಕೆ ಆಧಾರ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನಮ್ಮದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ನ್ಯಾಯಾಲಯ ಹೊರಡಿಸುವ ಆದೇಶ ಎಲ್ಲ ನಾಗರಿಕರಿಗೂ ಸಂಸ್ಥೆಗಳಿಗೂ ಅನ್ವಯವಾಗುತ್ತೆ ಹೊರತು ನಿರ್ದಿಷ್ಟ ಸಮುದಾಯಕ್ಕೆ ಅಲ್ಲ ಅಂತ ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ KV ವಿಶ್ವನಾಥನ್ ಅವರನ್ನು ಒಳಗೊಂಡಂತ ದ್ವಿಸದಸ್ಯ ನ್ಯಾಯಪೀಠ ಹೇಳಿದೆ. ಒಂದು ನಿರ್ದಿಷ್ಟ ಧರ್ಮಕ್ಕೆ ವಿಭಿನ್ನ ಕಾನೂನು ಇರಬಾರದು ಅಂತ ಗಮನಿಸಿರುವ ನ್ಯಾಯಪೀಠ, ಸಾರ್ವಜನಿಕ ರಸ್ತೆಗಳು, ಸರ್ಕಾರಿ ಭೂಮಿ ಅಥವಾ ಅರಣ್ಯದಲ್ಲಿ ಯಾವುದೇ ಅನಧಿಕೃತ ನಿರ್ಮಾಣಗಳು ತಲೆ ಎತ್ತುವಂತಿಲ್ಲ ಮತ್ತು ಅವುಗಳನ್ನು ರಕ್ಷಿಸಲೂಬಾರದು ಅಂತ ಹೇಳಿದೆ. ಸಾರ್ವಜನಿಕ ಸುರಕ್ಷತೆಯೇ ಅತ್ಯುನ್ನತವಾಗಿದೆ. ರಸ್ತೆ, ಜಲಮೂಲಗಳು ಅಥವಾ ರೈಲ್ವೆ ಹಳಿಗಳನ್ನು ಅತಿಕ್ರಮಿಸುವ ಯಾವುದೇ ಧಾರ್ಮಿಕ ರಚನೆಯನ್ನ ಸುಮ್ಮನೆ ಬಿಡಬಾರದು, ಕೆಡವಿ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವ ಆದೇಶವನ್ನ ಕೊಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ತಕ್ಕಂಥ ಅನಧಿಕೃತ ಕಟ್ಟಡಗಳನ್ನ ತೆರವುಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ ಇದೇ ಮೊದಲೆಲ್ಲ ಹೇಳ್ತಾ ಇರೋದು. ಈ ಹಿಂದೆಯೂ ಸಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ಬಹಳ ಪ್ರಮುಖವಾಗಿ ರಸ್ತೆ ಇರಬೇಕಾದಂಥ ಜಾಗದಲ್ಲಿ, ಪಾರ್ಕ್ಗಳು ಇರಬೇಕಾದಂಥ ಜಾಗದಲ್ಲಿ ಯಾವುದೇ ತರದ ಕಟ್ಟಡಗಳಿದ್ರು ಅವನ್ನ ತೆರವು ಮಾಡಿ ಅಂತ ಹೇಳಿತ್ತು. ಅದು ಮಂದಿರ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು. ಸಾರ್ವಜನಿಕ ಸ್ಥಳಗಳನ್ನು ಅತಿಕ್ರಮಿಸಿದ್ರೆ ಅವನ್ನ ತೆರವು ಮಾಡಿ ಅಂತ ಹೇಳಿತ್ತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ನ್ಯಾಯಪೀಠ ಅದೇ ಮಾತುಗಳನ್ನು ಹೇಳಿದೆ. ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ KV ವಿಶ್ವನಾಥನ್ ಅವರನ್ನು ಒಳಗೊಂಡಂತ ನ್ಯಾಯಪೀಠ ಇಂತಹ ಒಂದು ಆದೇಶವನ್ನು ಕೊಟ್ಟಿದೆ. ನಮ್ಮದು ಜಾತ್ಯತೀತ ರಾಷ್ಟ್ರ. ನ್ಯಾಯಾಲಯ ಹೊರಡಿಸೋ ಆದೇಶ ಎಲ್ಲ ನಾಗರಿಕರಿಗೆ, ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ ಹೊರತು ನಿರ್ದಿಷ್ಟ ಸಮುದಾಯಕ್ಕೆ ಅಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸಾರ್ವಜನಿಕ ರಸ್ತೆಗಳು, ಸರ್ಕಾರಿ ಭೂಮಿ ಮತ್ತೆ ಅರಣ್ಯದಲ್ಲಿ ಯಾವುದೇ ಅನಧಿಕೃತ ನಿರ್ಮಾಣ, ಯಾವುದೇ ಅನಧಿಕೃತ ಅಂತಂದ್ರೆ ಅದು ಧಾರ್ಮಿಕ ಮಂದಿರವೂ ಸಹ ಈ ಜಾಗದಲ್ಲಿ ಅನಧಿಕೃತ ನಿರ್ಮಾಣ ಆಗಿರಬಾರ್ದು, ತಲೆ ಎತ್ತುವಂತಿಲ್ಲ. ಅವುಗಳನ್ನು ರಕ್ಷಿಸಲೂಬಾರದು ಅಂತ ಪೀಠ ಹೇಳಿದೆ. ಸಾರ್ವಜನಿಕ ಸಂರಕ್ಷಣೆ ಅತ್ಯುನ್ನತವಾಗಿದೆ, ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗಿದೆ. ರಸ್ತೆಗಳನ್ನು ಅತಿಕ್ರಮಿಸಿದ್ರೆ, ಜಲಮೂಲಗಳನ್ನು ಅತಿಕ್ರಮಿಸಿದ್ರೆ,
ರೈಲ್ವೆ ಹಳಿಗಳನ್ನು ಅತಿಕ್ರಮಿಸಿದ್ರೆ ಅವುಗಳನ್ನು ಸುಮ್ಮನೆ ಬಿಡಬಾರ್ದು, ಧಾರ್ಮಿಕ ರಚನೆ ಆಗಿದ್ರೂ ಸಹ ಕೆಡವೆ ಹಾಕಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ KV ವಿಶ್ವನಾಥನ್ ಅವರನ್ನ ಒಳಗೊಂಡಂತ ನ್ಯಾಯಪೀಠ ಈ ಆದೇಶವನ್ನು ಕೊಟ್ಟಿದೆ.